ನಮಸ್ತೆ ಎಲ್ಲರಿಗೂ ಸಹ ನಾನು. So today I'm going to take up the third session, which is about the Plato's education. ಪ್ಲೇಟೋ ಅವರ ಶಿಕ್ಷಣದ ಒಂದು ವ್ಯವಸ್ಥೆಯ ಬಗ್ಗೆ ನಾವು ಇಲ್ಲಿ ಮಾತಾಡೋಣ ಈ ಸೆಷನ್ನಲ್ಲಿ. ಸೊ Plato's education philosophy. So what it is, and I have given a pic of the Plato, what he says about the education. So Plato's theory of ideal state we have completed. In that I'm going to take in that ideal state how this theory of education has to be. ಥಿಯರಿ ಆಫ್ ಅವರ ಒಂದು ಐಡಿಯಲ್ ಸ್ಟೇಟಿನ ಆದರ್ಶ ರಾಜ್ಯ ಅನ್ನೋದು ಹೇಗಿರಬೇಕು ಅಂತ ಪ್ರೀವಿಯಸ್ ಸೆಷನ್ನಲ್ಲಿ ನಾನು ನಿಮಗೆ ಹೇಳಿದ್ದೆ. ಈ ಸೆಷನ್ನಲ್ಲಿ ನಾನು ಶಿಕ್ಷಣದ ಬಗ್ಗೆ ಐಡಿಯಲ್ ಸ್ಟೇಟ್ ಅಂತ ಹೇಳಿದಾಗ ಐಡಿಯಲ್ ಸ್ಟೇಟ್ ಯಾವುದರಿಂದ ಆಗುತ್ತೆ, ಶಿಕ್ಷಣ ಅನ್ನೋದು ಹೇಗಿರಬೇಕು ಅನ್ನೋದನ್ನು ನಾವು ಇದರಲ್ಲಿ ಕಲ್ತ್ಕೊಳ್ತಾ ಹೋಗ್ತೀವಿ. ಸೊ ಹಿಯರ್ ಲೆಟ್ ಮಿ ಬಿಗಿನ್ ವಿತ್ ದ ಕೋಟ್. ಒಂದು ಕೋಟ್ ಕೊಟ್ಟಿದ್ದಾರೆ ಪ್ಲೇಟೋ ಅವರು. ಆ ಕೋಟ್ನ ಮುಖಾಂತರ ನಾನು ಸ್ಟಾರ್ಟ್ ಮಾಡ್ತೀನಿ. ನೋ ಮ್ಯಾನ್ ಶುಡ್ ಬ್ರಿಂಗ್ ಚಿಲ್ಡ್ರನ್ ಇನ್ ಟು ದ ವರ್ಲ್ಡ್ who is unwilling to preserve to the end in their nature and education. So he says that ತಮ್ಮ ಸ್ವಭಾವ ಮತ್ತು ಶಿಕ್ಷಣದಲ್ಲಿ ಕೊನೆಯವರೆಗೂ ಸಹ ಯಾರಿಗೆ ಮಕ್ಕಳನ್ನು ಸಂರಕ್ಷಿಸೋದಕ್ಕೆ ಸಾಧ್ಯ ಆಗೋದಿಲ್ವೋ ಆ ಮನುಷ್ಯ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಜಗತ್ತಿಗೆ ತರಬಾರ್ದು. ಸೊ ಇನ್ ದಿಸ್ ಕೋಟ್ he is just reminding the parents responsibility of providing the education. ಈ ಕೋಟ್ನಲ್ಲಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಶಿಕ್ಷಣಕ್ಕೆ ಎಷ್ಟು ಮಹತ್ವವನ್ನು ಪ್ಲೇಟೋ ಅವರು ಕೊಟ್ಟಿದ್ರು ಅಂತ ಹೇಳಿಬಿಟ್ಟು. ಐ ಜಸ್ಟ್ ಹೈಲೈಟ್ ಫ್ಯೂ ಪಾಯಿಂಟ್ಸ್ ಅಬೌಟ್ ದ ಪ್ಲೇಟೋ ಇನ್ ದಿಸ್ ಸ್ಲೈಡ್. ಓಕೆ, ಹಿ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ದ ಸ್ಪಾರ್ಟನ್ ಎಜುಕೇಷನ್ ಸಿಸ್ಟಮ್. ಇವರಿಗೆ ಪ್ಲೇಟೋ ಅವರಿಗೆ ಸ್ಪಾರ್ಟಾದ ಒಂದು ಎಜುಕೇಷನ್ ಸಿಸ್ಟಮ್ ಬಗ್ಗೆ ಬಹಳವಾದಂತಹ ಒಂದು ಸ್ಫೂರ್ತಿ ಇತ್ತು. ಅಂದರೆ ಅದರ ಮೇಲೆ ಬಹಳ ಸ್ಫೂರ್ತಿ ಬೀರಿದ್ದು ಅಂತ ಹೇಳಿದ್ರೆ ಸ್ಪಾರ್ಥದ ಒಂದು ಶಿಕ್ಷಣದ ವ್ಯವಸ್ಥೆ. he has given the and he stated for compulsory education for both the genders. ಸೊ ಎರಡು ಜೆಂಡರ್ ಅಂತ ಏನು ಹೇಳ್ತಾ ಇದ್ದೀವಿ, ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರಿಗೂ ಸಹ ಸಮಾನವಾದಂತಹ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಪ್ಲೇಟೋ ಅವರು ಹೇಳ್ತಾರೆ. ಆ್ಯಂಡ್ ಎಜುಕೇಷನ್ ಶುಡ್ ಬಿ ಮ್ಯಾನೇಜ್ಡ್ ಆರ್ ಕಂಟ್ರೋಲ್ಡ್ ಬೈ ದ ಸ್ಟೇಟ್. ಈ ಶಿಕ್ಷಣವನ್ನು ರಾಜ್ಯವೇ ಇದನ್ನು ಕಂಟ್ರೋಲ್ ಮಾಡ್ತಾ ಹೋಗಬೇಕು, ತನ್ನ ಅಧೀನದಲ್ಲಿ ಇಟ್ಕೊಳ್ಬೇಕು ಅಂತಲೂ ಇವರು ತಿಳಿಸ್ಕೊಡ್ತಿದ್ದಾರೆ. ಇಟ್ ಈಸ್ ಡಿವೈಸಬಲ್ ಇನ್ ಟೂ ಪಾರ್ಟ್ಸ್. ದ ಎಂಟೈರ್ ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ಬಿನ್ divided into two parts according to Plato. It is the first point here, it is about the elementary education, and the second point is about the higher education. ಎಲಿಮೆಂಟ್ರಿ ಎಜುಕೇಷನ್ ಅಂತ ಹೇಳಿದ್ರೆ ಪ್ರಾಥಮಿಕ ಶಿಕ್ಷಣ, ಮತ್ತು ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣ ಅಂತ ಹೇಳಿಬಿಟ್ಟು ಅವರು ಎರಡು ಡಿವಿಷನ್ಸ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ವಿ ಕಮ್ ಅಕ್ರಾಸ್ ದ ಎಜುಕೇಷನ್ ಸಿಸ್ಟಮ್ ಇನ್ ದ 3 phases ಆ್ಯಂಡ್ ಇನ್ ದ ಲೇಟರ್ ಇದರಲ್ಲಿ ನಾನು ನಿಮಗೆ ಸ್ಲೈಡ್ಸಲ್ಲಿ ಮುಂದಕ್ಕೆ ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ್ಯಾವ ಫೇಸಸ್ಗೆ ಪ್ಲೇಟೋ ಅವರು ಮಹತ್ವವನ್ನು ಕೊಟ್ಟಿದ್ರು ಅಂತ ಹೇಳಿಬಿಟ್ಟು. ಸೊ ಹಿಯರ್ ಈಸ್ ಅ ಪಿಕ್. ಒನ್ಸ್ ಅಗೇನ್ ಐ ಹ್ಯಾವ್ ಗಿವನ್ ದಿಸ್ ಪಿಕ್ ವೇರ್ Socrates is discussing it with his guru or the teacher Plato in the school of the Athens. Introduction. So a republic, ವಾಟ್ ಈಸ್ ಈ ಶಿಕ್ಷಣದ ವ್ಯವಸ್ಥೆ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಎಲ್ಲಿ ಕಾಣ್ತಾ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಶಿಕ್ಷಣಕ್ಕೆ ಹೇಗೆಲ್ಲ ಅವರು ಮಹತ್ವವನ್ನು ಕೊಟ್ಟಿದ್ದಾರೆ, ಏನೆಲ್ಲ ಮಾಡ್ತಿದ್ದಾರೆ ಅದನ್ನು ನಾವು ನೋಡಬೇಕು ಅಂತ ಹೇಳಿದಾಗ ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಯಾವುದರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಪ್ಲೇಟೋ ಅವರು ಶಿಕ್ಷಣದ ಬಗ್ಗೆ ಇಷ್ಟೆಲ್ಲ ಹೇಳಿದ್ದಾರೆ ಅಂತ ಅಂದರೆ ಅದು ಅವರು ಬರೆದಿರತಕ್ಕಂಥ ರಿಪಬ್ಲಿಕ್ ಅನ್ನತಕ್ಕಂಥ ಒಂದು ಸಂವಾದದಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ he discusses the necessity of the education and the prominence of the education here. The education is very much necessary to produce a society. And he also says that it is an education of a strange sort. He called it paideia. ಸೊ ಅವ್ರು ಹೇಳ್ತಾರೆ ಈ ಒಂದು ಗಣರಾಜ್ಯವನ್ನು ಸಮಾಜವನ್ನು ಉತ್ಪಾದಿಸಬೇಕು ಅಂತ ಹೇಳಿದ್ರೆ ಶಿಕ್ಷಣವನ್ನು ಚರ್ಚಿಸತಕ್ಕಂಥ ಒಂದು ಸಂವಾದ ಆಗಿದೆ ಇವತ್ತಿನ ಇದು ಒಂದು ರೀತಿಯ ವಿಚಿತ್ರ ರೀತಿಯ ಶಿಕ್ಷಣ ಅಂತ ಹೇಳಿಬಿಟ್ಟು ಪೈಡಿಯಾ ಅವರು ಕರೆದಿದ್ದಾರೆ. ಸೊ ನಿಯರ್ಲಿ ಇಟ್ ಈಸ್ ಇಂಪಾಸಿಬಲ್ ಟು ಟ್ರಾನ್ಸ್ಲೇಟ್ ಇನ್ ಟು ಮಾಡರ್ನ್ ಐಟಮ್. ಯಾವುದೇ ಕಾರಣಕ್ಕೂ ನಾವು ಇದನ್ನು ಆಧುನಿಕ ಭಾಷಾ ವೈಶಿಷ್ಟ್ಯಕ್ಕೆ ಭಾಷಾಂತರ ಮಾಡಬೇಕು ಅಂತ ಹೇಳಿದ್ರೆ ಅದು ಅಸಾಧ್ಯ ಆಗಿದೆ. ಯಾಕೆ ಅಂತಂದರೆ ಪೈಡಿಯಾ ಅಂದರೆ ಏನು ಅಂತ ಹೇಳಿದ್ರೆ ಇಟ್ ರೆಫರ್ಸ್ ಟು ದ ಪ್ರೋಸೆಸ್ ವೇರ್ ಬೈ ದ ಫಿಸಿಕಲ್, ಮೆಂಟಲ್ ಆ್ಯಂಡ್ ದ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಫ್ ದ ಇಂಡಿವಿಜುವಲ್ ಈಸ್ ಆಫ್ paramount importance.
ಈ ಪೈಟಿಯಾ ಅವರ ಪ್ರಕಾರ ವ್ಯಕ್ತಿಯ ದೈಹಿಕ, ಪೈಡಿಯಾ ಅಂತ ಹೇಳಿದ್ರೆ ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು ಅನ್ನತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಇದು ಸೂಚಿಸ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಇದು ಶಿಕ್ಷಣ. ಓಕೆ, ಸೊ ಆರಂಭದ ಒಂದು ಶಿಕ್ಷಣದಲ್ಲಿ ನಾವು ನೋಡಬೇಕು ಅಂತ ಹೇಳಿದಾಗ ಅವರು ಇದರಲ್ಲಿ ಚರ್ಚಿಸ್ತಾ ಹೋಗ್ತಾರೆ. ಮತ್ತು ಇದ್ರ ಜೊತೆಗೆ ಅವರು ಕಾನೂನುಗಳನ್ನು ಸಹ ಬರಿತಾ ಹೋಗ್ತಾರೆ. ಇನ್ ದ 385 BCE. His last work on which he was still working at the end of his life. So the Republic is the one where he was still working. ಅಂದರೆ ಇನ್ನೂ ತನ್ನ ಜೀವನದ ಕೊನೆಯಲ್ಲೂ ಸಹ ಅವ್ರ ಕೆಲಸವನ್ನು ಮಾಡ್ತಾನೆ ಇರ್ತಾರೆ. ಪ್ಲೇಟೋ ಅವರ ಶಿಕ್ಷಣದ ಸಿದ್ಧಾಂತ, ಅವರ ನ್ಯಾಯದ ಸಿದ್ಧಾಂತದ ಜೊತೆಗೂ ಸಹ ಬಹಳ ಹತ್ತಿರವಾದಂತಹ ಒಂದು ಸಂಬಂಧವನ್ನು ಹೊಂದಿರುತ್ತೆ. ಸಕಾರಾತ್ಮಕತೆಯನ್ನು ಸಹ ಇದು ಹೊಂದಿರುತ್ತೆ. ಆಧ್ಯಾತ್ಮಿಕವಾಗಿರತಕ್ಕಂಥ ವಿಧಾನವೂ ಹೌದು ಅಂತ ನಾವಿದರಲ್ಲಿ ಹೇಳ್ತಾ ಹೋಗ್ತೀವಿ. Okay, so as I just mentioned, that is, it is the Plato's theory of education is very much linked with this theory of justice, and it is very positive. It gives a positive spiritual method attainment to attain the same thing. So ಅದು ಶಿಕ್ಷಣವನ್ನು ತಗೊಳ್ಬೇಕು ಅಂತ ಹೇಳಿದಾಗ ಸಕಾರಾತ್ಮಕವಾಗಿ ಅದು ತನ್ನ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. And also he says that the education plays a vital role in bringing about unity and harmony in the society. So Plato stresses much on the education, and he also very strongly feels that education is the one which plays a significant role in bringing the unity and the harmony inside the society. ಸಮಾಜದಲ್ಲಿ ಯಾವುದೇ ರೀತಿಯ ಏಕತೆ ಮತ್ತು ಸಾಮರಸ್ಯವನ್ನು ತರಬೇಕು ಅಂತ ಹೇಳಿದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತಲೂ ಪ್ಲೇಟೋ ಅವರು ಹೇಳ್ತಾರೆ. ಇನ್ ದಿ ವರ್ಡ್ಸ್ ಆಫ್ ದಿ ಬಾರ್ಕರ್ ಅವರು ಹೇಳೋ ಪ್ರಕಾರ, ಇಟ್ ಈಸ್ an attempt to cure a mental malady by mental medicine. ಇದು ಒಂದು ಮಾನಸಿಕ ಔಷಧಿಯಿಂದ ಮಾನಸಿಕವಾಗಿರತಕ್ಕಂಥ ಅಸ್ವಸ್ಥತೆಯನ್ನು ಸರಿಪಡಿಸತಕ್ಕಂಥ ಅಥವಾ ಗುಣಪಡಿಸತಕ್ಕಂಥ ಒಂದು ಪ್ರಯತ್ನ. ಸೊ he believed that many evils of the society could be eliminated through proper education and considered it a spiritual remedy. ಎಷ್ಟು ಅಗಾಧವಾದಂತಹ ನಂಬಿಕೆ ಪ್ಲೇಟೋ ಅವರಿಗೆ ಶಿಕ್ಷಣದ ಮೇಲೆ ಇತ್ತು ಅಂತ ಹೇಳಿದ್ರೆ, ಸಮಾಜದಲ್ಲಿರತಕ್ಕಂಥ ಯಾವುದೇ ರೀತಿಯ ಒಂದು ಎವಿಲ್ಸ್ ಅಂದರೆ ದುಷ್ಕೃತ್ಯಗಳು ಅಂತ, ನೀವು ಸಮಾಜದ ದುಷ್ಕೃತ್ಯಗಳು ಅಂತ ಏನು ಹೇಳ್ತೀವಿ, ಅದನ್ನು ನಾವು ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ಅದು ಆಧ್ಯಾತ್ಮಿಕತೆಯಿಂದ ಸಾಧ್ಯ ಅಂತಲೇ ಅವರು ಹೇಳ್ತಾ ಹೋಗ್ತಾರೆ. ಪ್ಲೇಟೋ ಬಿಲೀವ್ಡ್ ದಟ್ ವರ್ಚ್ಯೂ ವಾಸ್ ನಾಲೆಡ್ಜ್ and it was the duty of the state to impart that knowledge. ಇಲ್ಲಿ ಪ್ಲೇಟೋ ಅವರು ಹೇಳ್ತಾರೆ, ಸದ್ಗುಣ ಅನ್ನತಕ್ಕಂಥದ್ದು ಒಂದು ಜ್ಞಾನ. ಆ ಸದ್ಗುಣವೇ ಆ ಪ್ಲೇಟೋ ಅವರು ಈ ಸದ್ಗುಣವನ್ನು ಬಹಳವಾಗಿ ನಂಬಿರ್ತಾರೆ. ದ ವರ್ಚ್ಯೂ ವಾಸ್ ಅ ನಾಲೆಡ್ಜ್ ಆ್ಯಂಡ್ ಇಟ್ ವಾಸ್ ದ ಡ್ಯೂಟಿ ಆಫ್ ದ ಸ್ಟೇಟ್ ಟು ಇಂಪೋರ್ಟ್ ದಟ್ ನಾಲೆಡ್ಜ್. ಈ ಸದ್ಗುಣವನ್ನು ಎಲ್ಲರೂ ಸಹ ಆಮದು ಮಾಡ್ಕೊಳ್ತಾ ಹೋಗಬೇಕು, ಜ್ಞಾನವನ್ನು ಪ್ರತಿಯೊಬ್ಬರು ಪಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಪ್ಲೇಟೋ ಅವರು ಹೇಳ್ತಾರೆ. ಸೊ ದೇರ್ ಆರ್ ಅದರ್ ಇಂಪಾರ್ಟೆಂಟ್ ಥಿಂಗ್ಸ್. ಆಲ್ ದ 3 classes in the state must be properly trained. So which are these 3 classes? I have given you some information in the previous session. He was discussing about the classes. Okay, ಸೊ ಆ ಕ್ಲಾಸಸ್ ಬಗ್ಗೆ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಸೊ ಆ 3 ಕ್ಲಾಸಸ್ ಅವ್ರು ಏನು ಮೆನ್ಷನ್ ಮಾಡ್ತಾರೆ, ಓಕೆ, ಸೊ ಅವರು ದೇ ಮಸ್ಟ್ ಬಿ ಪ್ರಾಪರ್ಲಿ ಟ್ರೈನ್ಡ್ and they must be educated so that they may be able to perform their duties efficiently and properly. And according to Plato, he also says that education has individual as well as social aspects. ಅವರು ಮತ್ತೊಂದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ, ವೈಯಕ್ತಿಕವಾಗಿರತಕ್ಕಂಥ ಮತ್ತು ಸಾಮಾಜಿಕ ಅಂಶಗಳನ್ನು ಸಹ ಈ ಶಿಕ್ಷಣದ ವ್ಯವಸ್ಥೆ ಅನ್ನೋದು ಹೊಂದಿರುತ್ತೆ. On the one hand, it makes the individual realize knowledge which is synonymous with virtue. ಒಂದೆಡೆಗೆ ಅವ್ರು ಹೇಳೋದು ಮತ್ತೊಂದು, ಸದ್ಗುಣಕ್ಕೆ ಸಮಾನಾರ್ಥಕವಾಗಿರತಕ್ಕಂಥ ಜ್ಞಾನವನ್ನು ವ್ಯಕ್ತಿ ಅರ್ಥಕೊಳ್ಳುವಂತೆ ಇದು ಮಾಡ್ತಾ ಹೋಗುತ್ತೆ. ಹಾಗಾಗಿ ಅವ್ರು ಏನು ಹೇಳ್ತಿದ್ದಾರೆ ಇದರಲ್ಲಿ, ಇಟ್ ಎನೇಬಲ್ಸ್ ದ ಇಂಡಿವಿಜುವಲ್ ಟು ಟರ್ನ್ ದ ಎಂಟೈರ್ ಆಫೀಸ್ ಹೋಲ್ ಟು ದ ಇನ್ವರ್ಟರ್ ರಿಯಾಲಿಟಿ ಆ್ಯಂಡ್ ದಿ ಟ್ರೂತ್. ಸೊ ಇನ್ವರ್ಟರ್ ರಿಯಾಲಿಟಿ ಮತ್ತು ಸತ್ಯಕ್ಕೆ ತಿರುಗಿಸ್ಬೇಕು ಅಂತ ಹೇಳಿದಾಗ ವ್ಯಕ್ತಿಯನ್ನು ಇದು ಶಕ್ತಗೊಳಿಸ್ತಾ ಹೋಗುತ್ತೆ. ಯಾವುದು ಇರತಕ್ಕಂಥ ಒಂದು ಶಿಕ್ಷಣದ ವ್ಯವಸ್ಥೆ. ಇಟ್ ಈಸ್ ಎ ಸೋಷಿಯಲ್ ಪ್ರೋಸೆಸ್ ಥ್ರೂ ವಿಚ್ ದ ಯೂನಿಟಿ ಆಫ್ ದ ಸೊಸೈಟಿ ಬಿಕಮ್ ಇನ್ಸ್ಟೆಂಟ್
with social consciousness. How nicely he says that. It has that capability. The education is a social process through which the entire society can be united along with the social consciousness. And also he says that the duties can be better performed when everybody learns or when they are educated in their respective stations and very unselfishly. ಯಾರು ತನ್ನ ತುಂಬ ನಿಸ್ವಾರ್ಥವಾಗಿ ಇದನ್ನು ನಿರ್ವಹಿಸ್ತಾ ಹೋಗಲಿಕ್ಕೂ ಸಹ ಶಿಕ್ಷಣದ ವ್ಯವಸ್ಥೆ ಅನ್ನೋದು ನಮಗೆ ಅವಕಾಶವನ್ನು ಮಾಡಿಕೊಡ್ತಾ ಹೋಗುತ್ತೆ ಅಂತಲೂ ಅವ್ರು ಹೇಳ್ತಾ ಹೋಗ್ತಾರೆ. ಅವರು ಹಿ ಮೇಕ್ಸ್ 2 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಹಿಯರ್ ಇನ್ ದ ಎಜುಕೇಷನ್ ಸ್ಕೀಮ್. 2 ಅಂಶಗಳನ್ನು ಇವರಲ್ಲಿ ಗುರುತಿಸ್ತಾ ಇದ್ದಾರೆ. ಆ 2 ಅಂಶಗಳು ಯಾವುದ್ಯಾವುದು ಅಂತ ಹೇಳಿದ್ರೆ, ಆ್ಯಂಡ್ ದೀಸ್ ಆರ್ the methods of the Plato's education also you can say. At the time of Plato, 2 diametrically opposite methods of education were in vogue. ಸೊ ಪ್ಲೇಟೋನ ಸಮಯದಲ್ಲಿ 2 ವ್ಯತಿರಿಕ್ತ ಶಿಕ್ಷಣ ವಿಧಾನಗಳು ವೋಗ್ ಮತ್ತು ಅಥೇನಿಯನ್ ಮತ್ತು ಸ್ಪಾರ್ಟಾದಲ್ಲಿರ್ತವೆ. ಅಥೇನಿಯನ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಖಾಸಗಿ ಕೈಯಲ್ಲಿರುತ್ತೆ ಇದು, ಮತ್ತು ಅದನ್ನು ಸಂಪೂರ್ಣವಾಗಿ ಪೋಷಕರಿಗೆ ಬಿಟ್ಕೊಡ್ತಾರೆ. ಅವರು ಮಕ್ಕಳಿಗೆ ಹೆಚ್ಚು ಇಷ್ಟವಾದಂತಹ ರೀತಿಯಲ್ಲಿ ಶಿಕ್ಷಣವನ್ನು ಸಹ ನೀಡ್ತಾ ಇರ್ತಾರೆ. ಸೊ ಯಾವ ರೀತಿ ಶಿಕ್ಷಣವನ್ನು ನೀಡ್ತಾ ಇರ್ತಾರೆ, ಲೆಟ್ ಅಸ್ ಲರ್ನ್ ಸಮಥಿಂಗ್ ಅಬೌಟ್ ದ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಇದರಲ್ಲಿ ನೋಡ್ತಾ ಹೋಗೋಣ. ಅಟ್ ದ ಟೈಮ್ ಆಫ್ ದ ಪ್ಲೇಟೋ, and I just mentioned that in the Athenian system of the education was mainly in private hands and left it entirely to the parents educate the children in the manner they like the best. ಸೊ ಅದ ಬೇರೆ ಒಂದು ಅಂಶವನ್ನು ತೆಗೆದುಕೊಳ್ತಾ ಇದ್ದಾಗ, Spartan system of the education, I just mentioned in the first slide itself that Plato was very much influenced about the Spartan system of the education, which was fully controlled by the state. ಅದನ್ನು ಪೂರ್ತಿಯಾಗಿ ಅವರು ಸ್ಟೇಟ್ ಕಂಟ್ರೋಲ್ ಮಾಡ್ತಾ ಇರುತ್ತೆ ಅದು ಎಜುಕೇಷನ್ ಸಿಸ್ಟಮ್ನ. ಬಟ್ ಚಿಲ್ಡ್ರನ್ ವಾಸ್ ಸಪ್ರೇಟೆಡ್ ಫ್ರಮ್ ದೇರ್ ಪೇರೆಂಟ್ಸ್ ಅಟ್ ದ ಏಜ್ ಆಫ್ 4 ಇಟ್ ಸೆಲ್ಫ್. ಕೆನ್ ಯು ಇಮ್ಯಾಜಿನ್? ಸೊ ಮಕ್ಕಳನ್ನು ಪೋಷಕರಿಂದ 4 ವರ್ಷಕ್ಕೇನೆ ಅವ್ರು ಏನು ಮಾಡಬೇಕಾಗತ್ತೆ, ಅವರು ಅಗಲಿ ಇರಬೇಕಾಗತ್ತೆ. ಆ್ಯಂಡ್ ವರ್ ಪ್ಲೇಸ್ಡ್ ಅಂಡರ್ ದ ಕೇರ್ ಆಫ್ ದಿ ಪ್ರಿಫೆಕ್ಟ್ಸ್. ಸೊ ಅವರನ್ನು ಪೂರ್ತಿಯಾಗಿ 4 ಹೆತ್ತವರಿಂದ ಬೇರ್ಪಡಿಸ್ಬೇಕಾಗತ್ತೆ, ಮತ್ತು ಅವರನ್ನು ಪ್ರಾಧ್ಯಾಪಕರ ಒಂದು ಆರೈಕೆಯಲ್ಲಿ ಅವ್ರನ್ನ ಬಿಟ್ಬಿಡ್ತಾರೆ. ಮಕ್ಕಳ ಶಿಕ್ಷಣಕ್ಕೂ ಪೋಷಕರಿಗೂ ಯಾವುದೇ ಸಂಬಂಧ ಇಲ್ಲ. ಸಾಮಾಜಿಕ ಪರಿಸ್ಥಿತಿಗಳೊಂದಿಗೆ ಅವರು ಸಾಮರಸ್ಯದಿಂದ ರಾಜ್ಯ ಅವರಿಗೆ ಶಿಕ್ಷಣವನ್ನು ನೀಡಬೇಕು ಅಂತ ಅವರು ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ಹಿ ಸೇಸ್. ದ ಪ್ಲೇಟೋ ಸ್ಟ್ರೆಸಸ್ ಎ ಲಾಟ್ ಅಬೌಟ್ the method of the education here. The parents had nothing to do with the education of the children. The state provided them the education and in social harmony with the social conditions. ಸಾಮಾಜಿಕವಾಗಿರತಕ್ಕಂಥ ಸಾಮರಸ್ಯದ ಜೊತೆಗೆ ಸಾಮಾಜಿಕವಾಗಿರತಕ್ಕಂಥ ಕಂಡೀಷನ್ಸ್ ಎಲ್ಲ ಏನಿರುತ್ತೆ ಅದರನ್ನು ಮನದಟ್ಟು ಮಾಡಿಕೊಂಡು ಅವರಿಗೆ ಶಿಕ್ಷಣವನ್ನು ಕೊಡತಕ್ಕಂಥ ಒಂದು ಪ್ರಯತ್ನವನ್ನು ಇಲ್ಲಿ ರಾಜ್ಯವೇ ಮಾಡ್ತಾ ಹೋಗುತ್ತೆ ಅಂತ ಹೇಳಿಬಿಟ್ಟು ಪ್ಲೇಟೋ ಅವರು ಹೇಳ್ತಾರೆ. These 2 systems of educations and made some changes in the higher education. ಸೊ ಈ 2 systems ಏನು ಹೇಳ್ತಾ ಇದ್ದೀನಿ ಅದು ಈ ಎಜುಕೇಷನ್ನು ಹೈಯರ್ ಎಜುಕೇಷನಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಮಾಡ್ತಾ ಹೋಗುತ್ತೆ. ಸಿಸ್ಟಮ್ ಆಫ್ ಎಜುಕೇಷನ್ ಹ್ಯಾಸ್ ಪ್ರಮೋಟಿಂಗ್ ಅಂದರೆ ಇದರ ಮುಖ್ಯ ಗುರಿ ಏನಾಗಿರುತ್ತೆ ಅಂತ ಹೇಳಿದಾಗ ಸಾಮಾಜಿಕವಾಗಿರತಕ್ಕಂಥ ಒಂದು ವೆಲ್ಫೇರ್ ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ದ ಇಂಡಿವಿಜುವಲ್ ಇನ್ ರಿಯಲೈಸಿಂಗ್ ದ ರಿಯಾಲಿಟಿ. ಸಿ ವಾಟ್ ಎವರ್ ದ ಎಜುಕೇಷನ್ ಇವನ್ ಯು ಆರ್ ಪರ್ಸಿಯಿಂಗ್ ಟುಡೇ, ಇವತ್ತಿಗೂ ಸಹ ನೀವು ಶಿಕ್ಷಣವನ್ನು ಪಡೆದುಕೊಳ್ತಿದ್ದೀರಾ, ಅದು ಪೇರೆಂಟ್ಸ್ ಚಾಯ್ಸಲ್ಲಿ ಇರುತ್ತೋ ಇರೋದಿಲ್ವೋ ಅಥವಾ ದ ಸ್ಟೇಟ್ ಇಂಟರ್ಫಿಯರೆನ್ಸ್ ಅನ್ನೋದು ಇವತ್ತಿನ ದಿನ ಇಲ್ಲ. ಕಡ್ಡಾಯವಾಗಿ ಮಾಡಿದ ತಕ್ಷಣ ವಿ ವಿಲ್ ರೈಸ್ ಅವರ್ ವಾಯ್ಸ್ ಆಲ್ಸೋ, isn't it? But look at the way the Plato says here. The Plato says that the education has to be given only through the state. Whatever they give, whatever ಅವ್ರು ಏನು ಕೊಡ್ತಾರೆ ಅದನ್ನು ಪಡೆದುಕೊಳ್ತಾ ಹೋಗಬೇಕಾಗತ್ತೆ. ಯಾವ ರೀತಿಯ ವಾದಂತಹ ಶಿಕ್ಷಣವನ್ನು ಇಲ್ಲಿ ರಾಜ್ಯ ಕೊಡ್ತಾ ಹೋಗುತ್ತೆ, ಅಲ್ಲಿನ ಸಾಮಾಜಿಕ ಸಂದರ್ಭಗಳಿಗೆ ಅನುಗುಣವಾಗಿ ಅಂದರೆ ಕಂಡೀಷನ್ಸ್ ಏನಿರುತ್ತೋ ಅದನ್ನು ನೋಡಿಕೊಂಡು ಅವರಿಗೆ ಶಿಕ್ಷಣವನ್ನು ಕೊಡ್ತಾ ಹೋಗುತ್ತೆ. ದಿಸ್ ಕೈಂಡ್ ಆಫ್ ಎಜುಕೇಷನ್ ಹೆಲ್ಪ್ಸ್ ದ child to when he becomes an individual. Okay, so realizing the reality. ರಿಯಲೈಸಿಂಗ್ ಅಂದರೆ ನೈಜತೆಯಿಂದನೇ ಅರ್ಥ ಮಾಡ್ಕೊಳ್ಳತಕ್ಕಂಥ ಅವಕಾಶವನ್ನು ಇದು ಒದಗಿಸಿಕೊಡುತ್ತೆ. ಸೊ ಲೆಟ್ ಮಿ ಕಂಟಿನ್ಯೂ ವಿತ್ ದ ಫೀಚರ್ಸ್ ಆಫ್ ದಿ ಪ್ಲಾಟೋನಿಕ್ ಸಿಸ್ಟಮ್ ಆಫ್ ಎಜುಕೇಷನ್. ಪ್ಲೇಟೋ ಅವರ ಈ ಫೀಚರ್ಸ್ ಶಿಕ್ಷಣದ ಒಂದು ಲಕ್ಷಣ ಅನ್ನೋದು
ಹೇಗಿತ್ತು ಅಂತ ಹೇಳಿದಾಗ ಓವರಾಲ್ ಆಗಿ ನಾವು ಬೇಕಾದರೆ ಇದನ್ನು ಜನರಲೈಸ್ ಮಾಡ್ತಾ ಹೋಗ್ಬೋದು, ಕೀ ಪಾಯಿಂಟ್ಸ್ ಅಥವಾ ಹೈಲೈಟ್ಸ್ ಅಂತ ಹೇಳಿಬಿಟ್ಟು. He believed in state controlled education, and Plato did not consider, you know, so he says very clearly that education of the children entirely to the discretion of the parents, and insisted on making it very compulsory. And Plato did not favor the exclusion of the woman from his scheme of education. So the Athenian pattern and the wanted both the men and the women should be given education. ಸೊ ಈಗಾಗಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಪ್ಲೇಟೋ ಅವರು ರಾಜ್ಯ ನಿಯಂತ್ರಿತ ಶಿಕ್ಷಣವನ್ನು ನಂಬಿರ್ತಾರೆ. ಮಕ್ಕಳದ ಶಿಕ್ಷಣವನ್ನು ಪೂರ್ಣವಾಗಿ ಹೆತ್ತವರ ವಿವೇಚನೆಗೆ ಕರೆದೊಯ್ಯೋದು ಸೂಕ್ತ ಅಲ್ಲ ಅಂತ ಇಲ್ಲಿ ಪರಿಗಣಿಸಲಿಲ್ಲ. ಆದರೆ ಅದನ್ನು ಮತ್ತೆ ಅವರು ಒತ್ತಾಯಿಸಿಬಿಟ್ಟು ಅದನ್ನು ಕಡ್ಡಾಯಗೊಳಿಸ್ತಾ ಹೋಗ್ತಾರೆ. ತನ್ನ ಶಿಕ್ಷಣ ಯೋಜನೆ ಮತ್ತು ಅಥೆನಿಯನ್ ಮಾದರಿಯಿಂದ ಮಹಿಳೆಯರನ್ನು ಹೊರಗಿಡಬೇಕು ಅನ್ನೋದನ್ನು ಅವರು ಬೆಂಬಲಿಸಲಿಲ್ಲ. ಪುರುಷರು ಮತ್ತು ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, he saying that the men and the women must be treated very equally in that means that the women should be given education. ಸೊ ಅವರಿಗೆ ಮಹಿಳೆಯರಿಗೂ ಸಹ ಅದನ್ನು ಶಿಕ್ಷಣವನ್ನು ನೀಡಬೇಕು ಅಂತ ಹೇಳ್ತಾರೆ. ಶಿಕ್ಷಣವು ಕುಶಲಕರ್ಮಿಗಳಿಗೆ ಮತ್ತು ರೈತರಿಗೆ ಸಹ ಅದನ್ನು ಅರ್ಥವಾಗ್ತಾ ಇರುತ್ತೆ. ಇದು ಅಷ್ಟು ಸುಲಭವಾಗಿ ಅರ್ಥ ಆಗುತ್ತೆ ಅಂತಲೇ ಅವರು ಹೇಳ್ತಾರೆ. ಆ್ಯಂಡ್ ಪ್ಲೇಟೋ ವಾಸ್ ಇನ್ ಫೇವರ್ ಆಫ್ ಸೆನ್ಸರ್ಶಿಪ್ ಆಫ್ ದ ಲಿಟ್ರರಿ ಆ್ಯಂಡ್ ದಿ ಆರ್ಟಿಸ್ಟಿಕ್ ವರ್ಕ್ಸ್. ಪ್ರೀವಿಯಸ್ ಸೆಷನ್ನಲ್ಲಿ ನಿಮಗೆ ಹೇಳಿದ್ದೆ ನಾನು ಆಲ್ರೆಡಿ, ಕಲಾತ್ಮಕವಾಗಿರತಕ್ಕಂಥದ್ದು ಅಥವಾ ವಾಸ್ತುಶಿಲ್ಪಗಳಿಂದ ದೂರ ಇಡಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಯಾವುದೇ ರೀತಿಯ ಅನೈತಿಕವಾಗಿರತಕ್ಕಂಥ ಒಂದು ಇನ್ಫ್ಲೂಯೆನ್ಸನ್ನು ಅದು ಮೂಡಿಸತಕ್ಕಂಥ ಸಂದರ್ಭ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ. ಹಾಗಾಗಿ ಅವರು ಪ್ಲೇಟೋನ ಶಿಕ್ಷಣದ ಒಂದು ಮಗುವಿನ ನೈತಿಕ ಮತ್ತು ದೈಹಿಕ ಬೆಳವಣಿಗೆಯನ್ನು ಇವರು ಗುರಿ ಮಾಡ್ಕೊಂಡಿದ್ದಾರೆ ಅಂತಲೂ ನಾವು ಹೇಳ್ತೀವಿ. ಆ್ಯಂಡ್ the chief objective of this Plato's education was to produce a philosopher kings. ಯಾಕೆ ಇವರು ಇಷ್ಟೊಂದು ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾ ಹೋಗ್ತಾರೆ ಅಂತ ಹೇಳಿದಾಗ, ಮುಂದಿನ ಒಬ್ಬ ನಾಯಕ ಫಿಲಾಸಫರ್ ಕಿಂಗ್ ಯಾರು ಆಗಬೇಕು ಅನ್ನೋದನ್ನು ಸಹ ಶಿಕ್ಷಣದ ವ್ಯವಸ್ಥೆ ಮೇಲೇ ನಾವು ಅದನ್ನು ಹೇಳ್ತಾ ಹೋಗ್ಬೋದು, ತೋರಿಸ್ತಾ ಹೋಗ್ಬೋದು ಅಂತಲೂ ಅವರು ಹೇಳ್ತಾರೆ. ಸೊ ವಾಟ್ ಈಸ್ ದ ಕೆರಿಕ್ಯುಲಮ್ ವಿಚ್ ಹ್ಯಾಸ್ ಬಿನ್ ಡಿಸೈನ್ಡ್ ಬೈ ದ ಪ್ಲೇಟೋ? ಕೆರಿಕ್ಯುಲಮ್ ಆಫ್ ದ ಎಜುಕೇಷನ್. ಪ್ಲೇಟೋ ಅವರ ಶಿಕ್ಷಣದ ಪಠ್ಯಕ್ರಮ ಅನ್ನೋದು ಹೇಗಿತ್ತು ಅಂತ ಹೇಳಿದ್ರೆ, ಪ್ಲೇಟೋಸ್ ಎಜುಕೇಷನ್ ಕೆರಿಕ್ಯುಲಮ್ ಕುಡ್ ಬಿ ಬ್ರಾಡ್ಲಿ ಡಿವೈಡೆಡ್ ಇಂಟು 2 stages. ದಟ್ ಈಸ್, ಐ ಜಸ್ಟ್ ಮೆನ್ಷನ್ ಇಟ್ ಈಸ್ ಅಬೌಟ್ ದಿ ಎಲಿಮೆಂಟ್ರಿ ಆ್ಯಂಡ್ ದಿ ಹೈಯರ್, ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ. ದ ಎಲಿಮೆಂಟ್ರಿ ಆಫ್ ದ ಬೇಸಿಕ್ ಎಜುಕೇಷನ್ ವಾಸ್ ಫರ್ದರ್ ಸಬ್ಡಿವೈಡೆಡ್ ಇಂಟು ನಂಬರ್ ಆಫ್ ಸ್ಟೇಜಸ್. ಯಾವ್ಯಾವ ಸ್ಟೇಜಲ್ಲಿ ನಾವು ಅವ್ರನ್ನ ಕಾಣ್ತಾ ಹೋಗ್ತೀವಿ ಅನ್ನೋದನ್ನು ನಾನಿಲ್ಲಿ ತೆಗೆದುಕೊಳ್ತೀನಿ ಈಗ. The age of both the boys and girls were to be given education in the language. ಭಾಷೆಯಲ್ಲಿ ಇಬ್ಬರಿಗೂ ಸಹ ಈಕ್ವಲ್ ಆಗಿರತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತಾರೆ. The children were also to be taught basic facts of religion, religious institutions, etc. ಧಾರ್ಮಿಕ ಸಂಸ್ಥೆಗಳ ಬಗ್ಗೆನೂ ಸಹ ಇಬ್ಬರಿಗೂ ಶಿಕ್ಷಣವನ್ನು, ಮೂಲಭೂತ ಸಂಗತಿಗಳನ್ನು ಸಹ ಇವರು ಕಲಿಸ್ಬೇಕಾಗತ್ತೆ. ದಿಸ್ ಇಸ್ ದ ಫಸ್ಟ್ ಸ್ಟೇಜ್. ದ ಫಸ್ಟ್ ಸ್ಟೇಜ್ ಇಸ್ ದಸ್, ಪ್ರಾಥಮಿಕ ಶಿಕ್ಷಣದ ಹಂತ ಅಂತ ಹೇಳ್ತೀವಿ. ಇದರಲ್ಲಿ ಇನ್ನೊಂದಷ್ಟನ್ನು ಸಹ ನಾವು ಸೇರಿಸ್ತಾ ಹೋಗ್ಬೋದಾಗತ್ತೆ. ಮಕ್ಕಳ ಮೊದಲನೆಯ 10 ವರ್ಷ, ಫಸ್ಟ್ ಸ್ಟೇಜಲ್ಲಿ ನಾವು ಕಾಣತಕ್ಕಂಥದ್ದು ಮೊದಲ 10 ವರ್ಷ. ಸೊ ದ ಚಿಲ್ಡ್ರನ್ ವಿಲ್ ಬಿ ಸಪ್ರೇಟೆಡ್ ಫ್ರಮ್ ದ ಪೇರೆಂಟ್ಸ್ ಅಟ್ ದ ಏಜ್ ಆಫ್ 4 to 10 yearsವರೆಗೂ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಆರೋಗ್ಯವಾಗಿರತಕ್ಕಂಥ ಸದ್ಗುಣಿಗಳಾಗಿರತಕ್ಕಂಥ ತಂದೆ ತಾಯಿಗಳಿಗೆ ಸದ್ಗುಣವಾಗಿರತಕ್ಕಂಥ ಮಕ್ಕಳು ಜನಿಸ್ತಾರೆ ಅಂತಲೂ ಸಹ ಇವರು ಹೇಳ್ತಾರೆ ಪ್ಲೇಟೋ ಅವರು. ಸೊ ಹಾಗಾಗಿ ಇಲ್ಲಿ ಸಂಗೀತ, ವ್ಯಾಯಾಮ ಮತ್ತು ಹಾಡುಗಾರಿಕೆ ಇರ್ಬೋದು, ಆಲ್ ದೀಸ್ ಟ್ರೈನಿಂಗ್ಸ್ ವಿಲ್ ಬಿ ಗಿವನ್ ಟು ಚಿಲ್ಡ್ರನ್. ಆಮೇಲೆ ಅವ್ರು ಹೇಳತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ವ್ಯಾಯಾಮವನ್ನು ಸಹ ಅವರು ಆಟದ ಮೂಲಕವೇ ನೀಡಬೇಕು. ಆ್ಯಂಡ್ ದ ಲ್ಯಾಂಗ್ವೇಜ್ ಅಂತ ಹೇಳಿದಾಗ ಇಟ್ ಈಸ್ ಅಬೌಟ್ ದಿ ಮದರ್ ಟಂಗ್. ಓಕೆ, ಸೊ ಅದರಲ್ಲೇ ಇವರು ಎಲ್ಲವನ್ನು ಸಹ ಬೇಸಿಕ್ ಫ್ಯಾಕ್ಟ್ಸ್ನೆಲ್ಲನೂ ಕಲಿಸ್ತಾ ಹೋಗಬೇಕು. ಸೊ ದಿಸ್ ಇಸ್ ದ ಪ್ರಾಥಮಿಕ ಶಿಕ್ಷಣದ ಒಂದು ಹಂತ. ಇನ್ ದ ಸೆಕೆಂಡ್ ಸ್ಟೇಜ್ ಈಸ್ ಎಕ್ಸ್ಟೆಂಡಿಂಗ್ ಫ್ರಮ್ ಏಜ್ ಆಫ್ 6 to 18. ಸೊ 6 to 18 ಅಂತ ಹೇಳ್ತೀವಿ. ಆಗಲೇ ನಾನು ಹೇಳಿದ್ದು 10 ವರ್ಷಗಳು ಅಂತ ಹೇಳಿದ್ದೆ, 10. ಸೊ ಇಲ್ಲಿ ಸೆಕೆಂಡ್ ಸ್ಟೇಜ್ನ ಇಲ್ಲಿ ಮತ್ತೆ ಯಾರು ಅಡ್ವಾನ್ಸ್ ಇರ್ತಾರೆ ಅವ್ರಿಗೆ 6 to 18 ಅಂತ ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಈ ಪೀರಿಯಡಲ್ಲಿ ದ ಚೈಲ್ಡ್ ವಾಸ್ ಟು ಬಿ ಟಾಟ್ ಮ್ಯೂಸಿಕ್ ಆಸ್ ವೆಲ್ ಆಸ್ ಜಿಮ್ನಾಸ್ಟಿಕ್. ಸೊ ದಿಸ್ ಇಸ್ ದ second stage, which is a combination of first stage and the second stage.
ಒಟ್ಟಿಗೆ ನಾವು ನೋಡ್ತಾ ಹೋಗ್ತೀವಿ. ದ ಮ್ಯೂಸಿಕ್ ವಾಸ್ ಎಸೆನ್ಷಿಯಲ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದ ಸೋಲ್ ಆ್ಯಂಡ್ ಜಿಮ್ನಾಸ್ಟಿಕ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ಬಾಡಿ. ವ್ಯಾಯಾಮ ಅಂತ ಈಗಾಗಲೇ ಮೆನ್ಷನ್ ಮಾಡಿದ್ದೀನಿ ನಾನು ಅದನ್ನು. ಸೊ ಡಸ್ ದ ಡ್ಯೂರಿಂಗ್ ದ ಸೆಕೆಂಡ್ ಸಬ್ ಸ್ಟೇಜ್, ದಿಸ್ ಇಸ್ ಅ ಸೆಕೆಂಡ್ ಸಬ್ ಸ್ಟೇಜ್. ಓಕೆ, ಬೋತ್ ಬಾಡಿ ಆ್ಯಂಡ್ ಸೋಲ್ ವರ್ ಟು ಬಿ ಡೆವಲಪ್ಡ್. Both body and soul, it has to be developed. Without state, if it form 18 to 20 years of age, both men and the women who were given compulsory military education at this substage. 18ರಿಂದ 20ನೆಯ ವಯಸ್ಸಿನಲ್ಲಿ ಹೆಣ್ಣು ಮತ್ತು ಗಂಡು ಇಬ್ಬರಿಗೂ ಸಹ ಕಡ್ಡಾಯವಾಗಿರತಕ್ಕಂಥ ಸೈನಿಕ ಶಿಕ್ಷಣವನ್ನು ಇವರು ಇಲ್ಲಿ ಕೊಡಬೇಕಾಗತ್ತೆ. ದಿ ಹೈಯರ್ ಸ್ಟೇಜ್ ಅದ ಎಜುಕೇಷನ್. ಸೊ ಇಲ್ಲಿಗೆ ಎಲಿಮೆಂಟ್ರಿ ಸ್ಟೇಜ್ ಅಂತ ಹೇಳಿದಾಗ 2 ಸ್ಟೇಜಸ್ನ ನಾವು ನೋಡಿದ್ವಿ. ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು ಎರಡನ್ನೂ ಅಲ್ಲಿಗೆ ಮುಗೀತು. ದಟ್ ಈಸ್ ಅಬೌಟ್ ದಿ ಪ್ರೈಮರಿ ಎಜುಕೇಷನ್. ದ ನೆಕ್ಸ್ಟ್ ಸ್ಟೇಜ್ ಇಸ್ ದಿಸ್ ಹೈಯರ್ ಸ್ಟೇಜ್ ಆಫ್ ದ ಎಜುಕೇಷನ್ ಲಾಸ್ಟೆಡ್ ಫ್ರಮ್ 20 to 35 ಇಯರ್ಸ್ ಆಫ್ ಏಜ್. 20ರಿಂದ 35 ವರ್ಷಗಳವರೆಗೂ ಸಹ ದ ಎಂಡ್ ಆಫ್ 20 ಇಯರ್ಸ್ ದೆರ್ ವಾಸ್ ಟು ಬಿ ಎ ಟೆಸ್ಟ್. ಒಂದು ಟೆಸ್ಟನ್ನು ಕೊಡ್ತಾರೆ 20ನೇ ವರ್ಷದ ಕೊನೆಗೆ ಅವರ ಆಟಿಟ್ಯೂಡ್ ಬಗ್ಗೆ. ಸೊ ಫಾರ್ ದ ಸೈನ್ಸಲ್ಲಿ ಅವ್ರು ಹೇಗಿದ್ದಾರೆ, ಫಿಲಾಸಫಿನಲ್ಲಿ ಹೇಗಿದ್ದಾರೆ, ಸೊ ಇದ್ರ ಬಗ್ಗೆ ಎಲ್ಲನೂ. ಆ್ಯಂಡ್ ಫಿಲಾಸಫಿ ವಾಟ್ ಟು ಬಿ ಗಿವನ್ ಫಾರ್ ದ ಎಜುಕೇಷನ್ ಫಾರ್ 15 ಇಯರ್ಸ್. ಸೊ 15 ವರ್ಷಗಳವರೆಗೂ ಸಹ ಅಂದರೆ 20ರಿಂದ 35 ಅಂತ ಹೇಳಿದಾಗ ಬರೀ ಫಿಲಾಸಫಿ ಬಗ್ಗೆನೇ ಅವರು 15 ವರ್ಷಗಳ ಕಾಲ ಇಲ್ಲಿ ಕಲಿತಾ ಹೋಗ್ತಾರೆ. ನೆನ್ಪಿಟ್ಕೊಳ್ಳಿ, the person who was an aspirant to become the king of the state must be trained and he must be on compulsory put on education for this many years. ಇಷ್ಟು ಕಡ್ಡಾಯವಾಗಿ ಅವರು ಓದಬೇಕು ಅಂತ ಹೇಳಿದಾಗ ಪ್ಲೇಟೋ ಅವರ ಜ್ಞಾನ, ಅವರಲ್ಲಿದ್ದಂತಹ ಒಂದು ಮನೋಭಾವ ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತೆ. ದ ಸ್ಕೀಮ್ ಆಫ್ ಹೈಯರ್ ಎಜುಕೇಷನ್ ಹ್ಯಾಸ್ ಬಿನ್ ಡಿಸ್ಕ್ರೈಬ್ಡ್ ಬೈ ಸಬೈನ್. ಸಬೈನ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, most original as well as most characteristic proposal of the republic. ಸೊ ಅವ್ರು ಹೇಳತಕ್ಕಂಥದ್ದು ಅತ್ಯಂತ ವರ್ಜಿನ್ ಮತ್ತು ಗಣರಾಜ್ಯದ ಅತ್ಯಂತ ವಿಶಿಷ್ಟವಾದಂತಹ ಒಂದು ಪ್ರಸ್ತಾಪ ಇದು ಅಂತ ವಿವರಿಸ್ತಾ ಇದ್ದಾರೆ. ಉನ್ನತ ಶಿಕ್ಷಣವನ್ನು ಸ್ವೀಕರಿಸುವವರನ್ನು ಬುದ್ಧಿವಂತನಾಗಿ ಮಾಡೋದು. ಉನ್ನತ ಶಿಕ್ಷಣವನ್ನು 2 ಸಬ್ಸ್ಟೇಜ್ಗಳಲ್ಲಾಗಿ ಇಲ್ಲಿ ವಿಂಗಡಿಸ್ತಾ ಹೋಗ್ತಾ ಇದ್ದಾರೆ. ಸೊ ನನಗಾಗಲೇ ಮೆನ್ಷನ್ ಮಾಡಿದೆ 20ರಿಂದ 30ರವರೆಗೆ, ಎರಡನೇದನ್ನು 30ರಿಂದ 35ರವರೆಗೆ ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ಮೊದಲ ಹಂತದಲ್ಲಿ ಅವರು ಗಣಿತ ಆ್ಯಂಡ್ ಆಲ್ಸೋ ಇಟ್ ಈಸ್ ಅಬೌಟ್ ದಿ ಆಸ್ಟ್ರಾನಮಿ, ಲಾಜಿಕ್ ಅಂದರೆ ಖಗೋಳ ವಿಜ್ಞಾನ, ತರ್ಕದಂತಹ ವಿಷಯಗಳನ್ನು ಇವರಿಲ್ಲಿ ಅಧ್ಯಯನವನ್ನು ಮಾಡ್ತಾ ಇರ್ತಾರೆ. ಇನ್ ದಿ ನಾಲೆಡ್ಜ್ ಆಫ್ ದಿ ಜಾಮಿಟ್ರಿ ಅಂತ ನಿಮಗೀಗಾಗಲೇ ಗೊತ್ತೇ ಇರುತ್ತೆ. ಅವರ ಅಕಾಡೆಮಿಗೆ ಹಾಗೆ ಎಂಟ್ರೆನ್ಸ್ನ ತೊಗೊಬೇಕು, ಪ್ರವೇಶಿಸಬೇಕು ಅಂತ ಹೇಳಿದ್ರೆ ಪೂರ್ವಭಾಮಿಯಾಗಿ ಅವರು ಜ್ಞಾನದಲ್ಲಿ ಧಾರ್ತಿ ಮತ್ತೊಂದು ಆಯ್ಕೆ ಪರೀಕ್ಷೆನ ಇವ್ರು ನಡೆಸ್ತಾ ಇರ್ತಾರೆ. ಅಲ್ಲಿ ಯಾರೆಲ್ಲ ಅರ್ಹತೆಯನ್ನು ಹೊಂದ್ಕೊಳ್ತಾರೆ ಅವರಿಗೆ ಮಾತ್ರನೇ 5 ವರ್ಷಗಳವರೆಗೆ ಅಂದರೆ 35 ವರ್ಷದವರೆಗೆ ತರಬೇತಿಯನ್ನು ನೀಡಲಾಗುತ್ತೆ. ಸೊ ದೇರ್ ಈಸ್ ನೋ ಡೈರೆಕ್ಟ್ ಎಂಟ್ರಿ. ಅಲ್ಲೂ ಸಹ ಎಂಟ್ರೆನ್ಸ್ ಎಕ್ಸಾಮ್ನ ಇಟ್ಟಿರ್ತಾರೆ. ಅಲ್ಲಿ ಯಾರು ಕ್ಲಿಯರ್ ಮಾಡ್ಕೊಳ್ತಾರೆ ಅವರಿಗೆ ಮಾತ್ರನೇ ಇದರಲ್ಲಿ ಅವರಿಗೆ ಟ್ರೈನಿಂಗ್ನ ತೆಗೆದುಕೊಳ್ಳತಕ್ಕಂಥ ಅವಕಾಶವನ್ನು ಕೊಡ್ತಾ ಹೋಗ್ತಾರೆ. ಡ್ಯೂರಿಂಗ್ ದ ಸೆಕೆಂಡ್ ಸ್ಟೇಜ್ ಎಂಫಸಿಸ್ ವಾಸ್ ಟು ಬಿ ಲೇಟ್ ಆನ್ ದಿ ಡಯಾಲೆಕ್ಟಿಕ್ಸ್. ಸೊ ಡಯಾಲೆಕ್ಟಿಕ್ಸ್ಗೆ ಇಲ್ಲಿ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಹೋಗ್ತಾರೆ. ಅವರ ಡಯಾಲೆಕ್ಟಿಕ್ನ ಒಂದು ಪ್ರಕಾರ ಜ್ಞಾನದ ಏಕೈಕ ವ್ಯವಸ್ಥೆ ಅನ್ನೋದು ಅತ್ಯುನ್ನತವಾದಂತಹ ಒಂದು ವಾಸ್ತವತೆಯನ್ನು ಇದು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಮತ್ತು ಅದನ್ನು ಸಾಧಿಸಲಬಹುದು ಅಂತ ಹೇಳ್ತಾರೆ. ಶಿಕ್ಷಣದ ಈ ಹಂತ ಆರಂಭದಲ್ಲಿ ದಾರ್ಶನಿಕವಾಗಿರತಕ್ಕಂಥ ರಾಜನನ್ನು ಸೃಷ್ಟಿಸೋದಕ್ಕೋಸ್ಕರ ಅಂತಲೇ ಎಲ್ಲರೂ ಅಂದ್ಕೊಳ್ತಾರೆ. ವೈ ಆಲ್ ದೀಸ್ ಕೈಂಡ್ಸ್ ಆಫ್ ದ ಸ್ಟೇಜಸ್ ಆಫ್ ಎಜುಕೇಷನ್ ಈಸ್ ರಿಕ್ವೈರ್ಡ್. ಇನಿಷಿಯಲಿ ಇಟ್ ವಾಸ್ ಬಿನ್ ಮೆಂಟ್ ಟು ಕ್ರಿಯೇಟ್ ದ ಫಿಲಾಸಫರ್ ಕಿಂಗ್. ಓಕೆ, ದ ಫಿಲಾಸಫರ್ ಕಿಂಗ್ ವಾಸ್ ಎಕ್ಸ್ಪೆಕ್ಟೆಡ್ ಟು ರೂಲ್ ಫ್ರಮ್ 35 years to 50 years ಆಫ್ ಹಿಸ್ ಏಜ್. 35ರಿಂದ 50 ವರ್ಷಗಳವರೆಗೂ ಸಹ ಅವರು ಇರಬೇಕಾಗತ್ತೆ, ಅವರು ರಾಜನಾಗಿ ಇರಬಹುದು. ಆ್ಯಂಡ್ ಒನ್ಸ್ ಹಿ ರಿಟೈರ್ಸ್ ಆ್ಯಂಡ್ ರೆಸ್ಯೂಮ್ ಸ್ಟಡಿ ಫಾರ್ ದಿ ಕಂಟೆಂಪ್ಲೇಷನ್ ಆಫ್ ದಿ ಗಾಡ್. ಆಮೇಲೆ ಆಳ್ತಾನೆ, ಅದಾದಮೇಲೆ ದೇವರ ಆಲೋಚನೆಗಾಗಿ ನಿವೃತ್ತಿ ಮತ್ತು ಅಧ್ಯಯನವನ್ನು ಅವನು ಮತ್ತೆ ಪುನರಾರಂಭ ಮಾಡ್ತಾ ಹೋಗ್ತಾನೆ. ಸೊ ದರ್ ಈಸ್ ನೋ ಎಂಡ್ ಟು ಎನ್ ಎಜುಕೇಷನ್ ಅಕಾರ್ಡಿಂಗ್ ಟು ಪ್ಲೇಟೋ. ಅವರ ಒಂದು ಐಡಿಯಾಸ್ನಲ್ಲಿ ಇದು ಎಜುಕೇಷನ್ ಅನ್ನೋದು ಇಟ್ ಇಸ್ ಎ ಲಾಂಗ್ ಪ್ರೋಸೆಸ್, ಎ ಲೈಫ್ ಲಾಂಗ್ ಪ್ರೋಸೆಸ್
for the philosopher king, and he has to take it. ಸೊ ಅಫ್ಕೋರ್ಸ್ ಪ್ಲೇಟೋ ಅವರ ಈ ಶಿಕ್ಷಣದ ವ್ಯವಸ್ಥೆಯನ್ನು ಕ್ರಿಟಿಸೈಸ್ ಮಾಡ್ತಿದ್ದಾರೆ. ವೈ ಇಟ್ ಹ್ಯಾಸ್ ಬಿನ್ ಕ್ರಿಟಿಸೈಸ್ಡ್ ಅಂತ ಹೇಳಿದ್ರೆ, Plato's scheme of education was meant for the court in class alone, and the bulk of the population consisting of peasants and artisans were not covered by it. ಸೊ ಇವರನ್ನು ಯಾಕೆ ಅಂತ ಹೇಳಿದ್ರೆ, ರೈತರು ಮತ್ತು ಕುಶಲಕರ್ಮಿಗಳು ಯಾರು ಇರ್ತಾರೆ ಅವ್ರು ಯಾರೂ ಸಹ ಎಜುಕೇಷನಲ್ಲಿ ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಈ ಯೋಜನೆ ಕೇವಲ ತರಗತಿಯಲ್ಲಿನ ಒಂದು ಬಳ್ಳಿಗೆ ಮಾತ್ರ ಅಂತ ಹೇಳಿಬಿಟ್ಟು ಅಲ್ಲಿ ಮೆನ್ಷನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಪ್ಲೇಟೋ ಅವರ ಸ್ಕೀಮ್ ಆಫ್ ಎಜುಕೇಷನ್ ಅನ್ನೋದು ಹೇಗಿದೆ ಅಂತ ಹೇಳಿದ್ರೆ, ಇದು ಜೀವನ ಪೂರ್ತಿ ಒಂದು ತೆಗೆದು ನಡೀತಾ ಇರತಕ್ಕಂಥ ಒಂದು ಅಜೀವ ಪ್ರಕ್ರಿಯೆ ಅಂತಲೇ ಇವರು ಹೇಳ್ತಾರೆ. ಪ್ಲೇಟೋಸ್ ಎಜುಕೇಷನ್ ಸ್ಕೀಮ್ಸ್ ಫಾರ್ ರಿಮೂವ್ ಫ್ರಮ್ ದ ರಿಯಾಲಿಟಿ, ಇದನ್ನು ಏನೋ ನೈಜತೆಯಿಂದ ಇದು ಹೊರಗಡೆ ಇದೆ, ಅಂದರೆ ಆ್ಯಕ್ಚುಯಾಲಿಟಿ ಇಲ್ಲ, ಅದರಿಂದ ತುಂಬ ಹೊರಗಡೆ ಉಳ್ಕೊಂಡಿದೆ ಅಂತ ಹೇಳ್ಬಿಟ್ಟು ಇದನ್ನು ಕ್ರಿಟಿಸೈಸ್ ಮಾಡ್ತಾರೆ. ಆ್ಯಂಡ್ ಪ್ಲೇಟೋ ಪ್ಲೇ ಫಾರ್ ಎ ಸೆನ್ಸರ್ಶಿಪ್ ಆಫ್ ದ ಆರ್ಟ್ ಆ್ಯಂಡ್ ದ ಲಿಟ್ರೇಚರ್. ಸೊ ಆರ್ಟ್ ಮತ್ತು ಲಿಟ್ರೇಚರಿಂದ ದೂರ ಉಳ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಆಲ್ಸೋ ದ ಎಂಟೈರ್ ಥಿಂಗ್ ಹ್ಯಾಸ್ ಬಿನ್ ಕ್ರಿಟಿಸೈಸ್ಡ್ ಹಿಯರ್. ಆಮೇಲೆ ಪ್ಲೇಟೋಸ್ ಎಜುಕೇಷನ್ ಈಸ್ ನಾಟ್ ಲಾಜಿಕಲ್. ಸೊ ಯಾವುದೇ ಕಾರಣಕ್ಕೂ ಇದು ಲಾಜಿಕ್ ಇದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಬಿಟ್ವೀನ್ ದ one stage to the other stage. So the scheme of education, no provision exists for important education in the art of administration. And Plato's uniform pattern of education is contrary to human psychology and contrary to the richness of the society. So which depends on diversity of the growth. ಅಂದರೆ ಭೂಮಿನಲ್ಲಿರತಕ್ಕಂಥ ಸೃಜನಶೀಲ ಕ್ಷಣಗಳನ್ನು ಮತ್ತು ಕವಿಗಳನ್ನು ನಾಶ ಮಾಡುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಮುಕ್ತಗೊಳಿಸಬೇಕು ಅಂತ ಹೇಳಿದಾಗಲೂ ಸಹ ಶಿಕ್ಷಣದಲ್ಲಿ ಬಹಳ ರೀತಿಯ ನ್ಯೂನತೆಗಳನ್ನು ಸಹ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಟ್ ಈಸ್ ಕಾನ್ಸ್ಟೆಂಟ್ಲಿ ವೇರಿಂಗ್ ಬಿಟ್ವೀನ್ ದ ಐಡಿಯಲ್ ಆಫ್ ದಿ ಆ್ಯಕ್ಷನ್ ಆ್ಯಂಡ್ ದ ಐಡಿಯಲ್ ಆಫ್ ದಿ ಕಂಟೆಂಪ್ಷನ್ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಫೈನಲ್ ಕನ್ಕ್ಲೂಷನ್ ವಿ ಕ್ಯಾನ್ ಕಮೆಂಟ್ ದಿಸ್? ಇದು ಬೇರೆ ಇಟ್ ಈಸ್ ದ ಸೇಮ್ ಥಿಂಗ್ ಒನ್ಸ್ ಅಗೇನ್, ಡಿಸ್ಪೈಟ್ ಆಫ್ ದಿ ಶಾರ್ಟ್ ಕಮಿಂಗ್ಸ್ ಆ್ಯಂಡ್ ಏನೇ ಇರ್ಬೋದು, ಕ್ರಿಟಿಸಿಸಮ್ ಇರ್ಬೋದು, ಮತ್ತೊಂದು ಆನ್ ವಾಟ್ ಗ್ರೌಂಡ್ಸ್ ಇಟ್ ಹ್ಯಾಸ್ ಬಿನ್ ಕ್ರಿಟಿಸೈಸ್ಡ್ ಎಕ್ಸೆಟ್ರಾ ಎಕ್ಸೆಟ್ರಾ. But we cannot be denied that it was an improvement on the system of the education found in Athens and Sparta. ಪ್ರಾಚೀನ ಗ್ರೀಕ್ನ ಒಂದು ಪಿರಿಯಡಲ್ಲಿ ಎಜುಕೇಷನ್ಗೆ ಇಷ್ಟೆಲ್ಲ ಮಹತ್ವವನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ, ಪ್ರೆಸೆಂಟ್ ಸಿಚುವೇಶನ್ ನಾವು ಇವತ್ತಿಗೂ ಸಹ ನೋಡ್ಕೊಳ್ಬೇಕಾಗತ್ತೆ. ಎಜುಕೇಷನನ್ನು ಕಡ್ಡಾಯ ಮಾಡಿದ್ರು ಮೋಸ್ಟ್ ಆಫ್ ದ ಸ್ಟೇಟ್ಸ್ ಹ್ಯಾವ್ ನಾಟ್ ರೀಚ್ ದ ಟಾರ್ಗೆಟ್. ಇದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ 100% ಲಿಟ್ರಸಿ ಅನ್ನೋದನ್ನು. ಆದರೆ ಲೈಫ್ ಲಾಂಗ್ ಇರಬೇಕಾಗಿರತಕ್ಕಂಥ ಒಂದು ಶಿಕ್ಷಣವನ್ನು ಪ್ಲೇಟೋ ಅವರ ಆದರ್ಶ ರಾಜ್ಯದಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ದ ಗುಡ್ ಪಾಯಿಂಟ್ಸ್ ಆಫ್ ಬೋತ್ ದ ಸಿಸ್ಟಮ್ ಇನ್ ದ ಸ್ಕೀಮ್ ಆಲ್ಸೋ. ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಸೋ ಫಾರ್ ಇಟ್ ವಾಸ್ ಎ ವೆರಿ ಲಾಂಗ್ ಆ್ಯಂಡ್ ಲೈಫ್ ಲಾಂಗ್ ಪ್ರೋಸೆಸ್. ಸೊ ಬಟ್ ದ ಕರಿಕ್ಯುಲಮ್ ವಾಸ್ ಫಾರ್ ರಿಮೂವ್ಡ್ ಫ್ರಮ್ ದ ರಿಯಾಲಿಟೀಸ್ ಆಫ್ ದ ಲೈಫ್. ಸೊ ಜೀವಮಾನದ ಪ್ರಕ್ರಿಯೆ ಮತ್ತು ಪಠ್ಯಕ್ರಮದ ಜೀವನದ ನೈಜತೆಗಳನ್ನು ತೆಗೆದು ಹಾಕಬೇಕು, ಅನರ್ಹನ ಕಳೆಗಟ್ಟಬೇಕು, ಮತ್ತು ಅರ್ಹರಿಗೆ ಮಾತ್ರ ಉನ್ನತ ಶಿಕ್ಷಣವನ್ನು ಬೆಂಬಲಿಸೋದನ್ನು ಇಲ್ಲಿ ಕೆಲವರು ಒಪ್ಕೊಳ್ತಾ ಇಲ್ಲ. ಸೊ ಟು ವೀಡ್ ಔಟ್ ದ ಅನ್ಫಿಟ್ ಆ್ಯಂಡ್ ದ ಫೇವರ್ ಹೈಯರ್ ಎಜುಕೇಷನ್ ಓನ್ಲಿ ಫಾರ್ ದ ಡಿಸರ್ವಿಂಗ್, ಇದು ಒಂದು ಪಾಯಿಂಟನ್ನು ಯಾರೂ ಸಹ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಅಫ್ಕೋರ್ಸ್ ದಿಸ್ ಹ್ಯಾಸ್ ಟು ಬಿ ಅಪ್ರಿಷಿಯೇಟೆಡ್ ದ ಪ್ಲೇಟೋಸ್ ಹೌ ಹಿ ಹ್ಯಾಸ್ ಗಿವನ್ ಇಂಪಾರ್ಟೆನ್ಸ್ ಅಂಡ್ ದ ಪ್ರಯಾರಿಟಿ ಫಾರ್ ದ ಎಜುಕೇಷನ್, ಸ್ಪೆಷಲಿ ದ ಪರ್ಸನ್ ಹೂ ವಾಸ್ ಸಪೋಸ್ ಟು ರೂಲ್. ಒಂದು ರಾಜ್ಯವನ್ನು ಆಳಬೇಕು ಅಂತ ಹೇಳಿದಾಗ ಅವನಿಗೆ ನಾಲೆಡ್ಜ್ ಇರಬೇಕು, ಅಂದರೆ ಜ್ಞಾನ ಇರಬೇಕು, ವಿಸ್ಡಮ್ಮು ಎಲ್ಲನೂ ಇರಬೇಕು, ಶಿಕ್ಷಣ ಇರಬೇಕು, ಎಲ್ಲವನ್ನು ಸದ್ಗುಣಗಳನ್ನು ಅವನು ಹೊಂದಿರಬೇಕು. ಇದೆಲ್ಲನೂ ಅವನು ಹೇಳ್ತಾ ಹೋಗ್ತಾರೆ. ಸೊ ಎಜುಕೇಷನ್ ಅನ್ನೋ ಒಂದು ಮಾಹಿತಿಯನ್ನು ಐ ಥಿಂಕ್ ಐ ಹ್ಯಾವ್ ಗಿವನ್ ಯು ದ ಕಂಪ್ಲೀಟ್, ಬಹಳಷ್ಟು ಮ್ಯಾಕ್ಸಿಮಮ್ ಅಷ್ಟನ್ನು ನಿಮಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. I hope all of you are able to understand the importance of the education of Plato. Thank you all for listening to me.